ನಮಸ್ಕಾರ. ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿರಾಜಪೇಟೆ ತಾಲೂಕಿನ ಮಗುಲ ಶಾಲೆ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ವತಿಯಿಂದ ಚಿಣ್ಣರ ನಲಿಕಲಿ ಉಚಿತ ಬೇಸಿಗೆ ಶಿಬಿರ ಆಯೋಜಿಸಲಾಗಿತ್ತು. ಪಾವಗಡ ತಾಲೂಕಿನಾದ್ಯಂತ ಬರಗಾಲವಿರುವ ಕಾರಣ ರೈತರಿಗೆ ಅನುಕೂಲವಾಗುವಂತೆ ವೈಎನ್ ಹೊಸಕೋಟೆಯಲ್ಲಿ ಮೇವು ಬ್ಯಾಂಕ್ ಆರಂಭಿಸಲಾಗಿದೆ. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ದೊಡ್ಡಹರನಹಳ್ಳಿ ಗ್ರಾಮದ ಶ್ರೀ ಮಾಯಮ್ಮ ದೇವಿಯ ಉತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ವಿರಾಜಪೇಟೆ ತಾಲೂಕಿನ ಮಗುಲ ಶಾಲೆ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ವತಿಯಿಂದ ಚಿಣ್ಣರ ನಲಿಕಲಿ ಉಚಿತ ಬೇಸಿಗೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಚಿಣ್ಣರ ನಲಿಕಲಿ ಉಚಿತ ಬೇಸಿಗೆ ಶಿಬಿರವನ್ನ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ಮಗ್ಗುಲ ಶಾಲೆಯವರ ವತಿಯಿಂದ ಆಯೋಜಿಸಲಾಗಿತ್ತು. ಸುಮಾರು 25 ದಿನಗಳ ಕಾಲ ಮಕ್ಕಳಿಗೆ ಆಟದ ಜೊತೆಗಿನ ಕಲಿಕೆಯನ್ನು ನೀಡಲಾಯಿತು. ಕಡೆಯ ದಿನದಂದು ಹೆಗ್ಗಳ ಗ್ರಾಮದಲ್ಲಿರುವಂತಹ ವೃದ್ಧಾಶ್ರಮದ ಹಿರಿಯರನ್ನ ಶಾಲೆಗೆ ಕರೆಸಿ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಮಕ್ಕಳು ಹಿರಿಯರನ್ನ ಮನರಂಜಿಸಿದರು. ಹಾಗೆಯೇ ಶಾಲೆಯ ಅಧ್ಯಕ್ಷರಾದ ಶ್ರೀಮತಿ ಪೂಜಾ ರವೀಂದ್ರವರು ಹಿರಿಯರಿಗೆ ಸನ್ಮಾನವನ್ನ ಮಾಡಿ ಗೌರವಿಸಿದರು. ಶಿಬಿರದ ಕೊನೆಯ ದಿನದಂದು ಮಕ್ಕಳನ್ನ ಗೋಲ್ಡನ್ ಬಿನ್ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ ಮನಸ್ಸಿನ ನೋವುಗಳನ್ನು ಹಗುರ ಮಾಡುವ ಪ್ರಯತ್ನ ಮಾಡಿದೆವು. ಆಗಮಿಸಿದ ಎಲ್ಲ ಹಿರಿಯರಿಗೆ ಪ್ರಶಸ್ತಿ ಪತ್ರ ವಿತರಿಸಲಾಯಿತು. ವೃದ್ಧಾಶ್ರಮಕ್ಕೆ ಮನವಿಯ ಮೇರೆಗೆ ಹೇರ್ ಕೂಲರ್ ಅನ್ನು ನೀಡಲಾಯಿತು. ಇವರ ಕಾರ್ಯಕ್ರಮಗಳನ್ನು ಮೆಚ್ಚಿ ಇತ್ತೀಚೆಗೆ ಬೆಂಗಳೂರಿನ ರಾಜಾಜಿನಗರದ ಓರಿಯನ್ ಮಾಲ್ನಲ್ಲಿ ನಡೆದ ಮಹಿಳಾ ಸಾಧಕರ ಕಾರ್ಯಕ್ರಮದಲ್ಲಿ ರಾಜ್ಯದ ಸುಮಾರು 40ಕ್ಕೂ ಹೆಚ್ಚು ಮಂದಿ ಮಹಿಳೆಯರನ್ನ ಕಾರ್ಯಕ್ರಮಕ್ಕೆ ಆಮಂತ್ರಿಸಲಾಗಿತ್ತು. ಅದರಲ್ಲಿ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಲಿಟಲ್ ಸ್ಕಾಲರ್ ಅಕಾಡೆಮಿ ಮುಖ್ಯಸ್ಥರಾದ ಪೂಜಾ ರವೀಂದ್ರ ಅವರನ್ನ ಗುರುತಿಸಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಉಷಾ ಉತ್ತಪ್ಪ ಅವರು ಬಹುಮಾನ ನೀಡಿ ಅವರನ್ನ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಯ ಪದಾಧಿಕಾರಿಗಳು ಭಾಗವಹಿಸಿದರು. ಉಷಾ ಉತ್ತಪ್ರವರು ಲಿಟಲ್ ಸ್ಕಾಲರ್ ಅಕಾಡೆಮಿಗೆ ಶುಭಾಶಯ ಕೋರಿದರು. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನಾದ್ಯಂತ ಬರಗಾಲವಿದ್ದು ರೈತರಿಗೆ ಅನುಕೂಲವಾಗುವಂತೆ ವೈಎನ್ ಹೊಸಕೋಟೆಯಲ್ಲಿ ಮೇವು ಬ್ಯಾಂಕ್ ಆರಂಭಿಸಲಾಗಿದೆ. ತಾಲೂಕಿನಾದ್ಯಂತ ಬರಗಾಲವಿದ್ದು ರಾಸುಗಳಿಗೆ ಮೇವು ದೊರೆಯದಿರುವ ಪರಿಸ್ಥಿತಿಯನ್ನು ಅರಿತು ಮೇವು ಬ್ಯಾಂಕ್ಗಳನ್ನು ಆರಂಭಿಸಲಾಗಿದೆ ಎಂದು ಮಧುಗಿರಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ತಿಳಿಸಿದರು. ವೈಎನ್ ಹೊಸಕೋಟೆ ಗ್ರಾಮದ ಸಿದ್ದಲಿಂಗೇಶ್ವರ ಉಣ್ಣೆ ಕೈಮಗ್ಗ ನೈಗಾರಿಕೆ ಸೊಸೈಟಿ ಆವರಣದಲ್ಲಿ ಮೇವು ಬ್ಯಾಂಕ್ ಆರಂಭಿಸಿ ಮಾತನಾಡಿದ ಅವರು, ಮಳೆ ಇಲ್ಲದೆ ದನಕರುಗಳಿಗೆ ಹುಲ್ಲು ದೊರೆಯುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ನಾಗಲಮಡಿಕೆಯಲ್ಲಿ 1 ತಿಂಗಳ ಹಿಂದೆಯೇ ಮೇವು ದೊರೆಯುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ನಾಗಲಮಡಿಕೆಯಲ್ಲಿ 1 ತಿಂಗಳ ಹಿಂದೆಯೇ ಮೇವು ಬ್ಯಾಂಕ್ ಆರಂಭಿಸಿದ್ದು ಬಹಳಷ್ಟು ರೈತರು ಅದರ ಉಪಯೋಗ ಪಡೆಯುತ್ತಿದ್ದಾರೆ. ಈ ಭಾಗದ ರೈತರ ಒತ್ತಾಯದ ಮೇರೆಗೆ ಜಿಲ್ಲಾಧಿಕಾರಿಗಳ ಮಾರ್ಗಸೂಚಿಯಂತೆ ವೈಎನ್ ಹೊಸಕೋಟೆಯಲ್ಲೂ ಮೇವು ಬ್ಯಾಂಕ್ ಅನ್ನು ಆರಂಭಿಸಲಾಗಿದೆ. ರೈತರು ಇದರ ಸದುಪಯೋಗ ಪಡೆದುಕೊಂಡು ಜಾನುವಾರುಗಳಿಗೆ ಮೇವು ನೀಡಿ ರಕ್ಷಿಸಿಕೊಳ್ಳಬೇಕು. ಪ್ರತಿ ಜಾನುವಾರಿಗೆ ದಿನವೊಂದಕ್ಕೆ 6 ಕೆಜಿ ಮೇವು ನೀಡಲಾಗುವುದು. ಪ್ರತಿ ಕೆಜಿಗೆ 2 ರುನಂತೆ ರೈತರು ಹಣ ಪಾವತಿಸಿ ಸಾಗಾಟದ ಅನುಕೂಲಕ್ಕಾಗಿ ಒಮ್ಮೆಲೆ 7 ದಿನಗಳಿಗೆ ಆಗುವಷ್ಟು ಮೇವನ್ನು ಪಡೆಯಬಹುದಾಗಿದೆ. ಅಗತ್ಯ ಇರುವ ರೈತರು ಪಶು ಆಸ್ಪತ್ರೆಯಲ್ಲಿ ದಾಖಲೆಗಳನ್ನು ಒದಗಿಸಿ ಕಾರ್ಡ್ ಪಡೆದುಕೊಂಡು ಬಂದರೆ ಅದರ ಆಧಾರದಲ್ಲಿ ಮೇವು ನೀಡಲಾಗುವುದು. ಹುಲ್ಲನ್ನ ವಿವಿಧ ಪ್ರದೇಶಗಳಿಂದ ಪಡೆಯಲಾಗುತ್ತಿದ್ದು ಟೆಂಡರ್ದಾರರು ಉತ್ತಮ ಗುಣಮಟ್ಟದ ಹುಲ್ಲನ್ನು ಒದಗಿಸುತ್ತಿದ್ದಾರೆ. ಹುಲ್ಲಿನ ಗುಣಮಟ್ಟ ಕಡಿಮೆ ಇದೆ ಎಂದು ಕಂಡು ಬಂದರೆ ಅಂತಹ ಹುಲ್ಲನ್ನ ಯಾವುದೇ ಮುಲಾಜಿಲ್ಲದೆ ವಾಪಸ್ ಕಳುಹಿಸಲಾಗುತ್ತದೆ. ಈ ಪ್ರದೇಶದಲ್ಲಿ ಮಳೆ ಬಂದು ಹುಲ್ಲು ಚಿಗುರುವವರೆಗೂ ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 3 ಗಂಟೆಯವರೆಗೆ ಮೇವು ಬ್ಯಾಂಕಿನಲ್ಲಿ ಸರ್ಕಾರದ ವತಿಯಿಂದ ಹುಲ್ಲು ನೀಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂತೋಷ್ ಕುಮಾರ್, ಪಶು ವೈದ್ಯಕೀಯ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ಗಿರೀಶ್ ಬಾಬು ರೆಡ್ಡಿ ಹಾಗೂ ಇನ್ನೂ ಇತರರು ಇದ್ದರು. ಇಂದು ಪಾವಗಡ ತಾಲೂಕಿನಲ್ಲಿ ವೈಎನ್ ಹೊಸಕೋಟೆ ಹೋಬಳಿಯಲ್ಲಿ ನಾವು ಇದನ್ನು ಮೇವು ಬ್ಯಾಂಕನ್ನು ಓಪನ್ ಮಾಡಿದ್ದೀವಿ. ಈ ಭಾಗದ ರೈತರಿಗೆ ಹೆಚ್ಚು ಅನುಕೂಲ ಆಗಬೇಕು ಮತ್ತು ಉಪಯೋಗ ಆಗಬೇಕು ಅಂತ ದೃಷ್ಟಿಯಿಂದ ನಾವಿಲ್ಲಿ ಓಪನ್ ಮಾಡಿದ್ದೀವಿ. ಈಗಾಗಲೇ ನಾವು ಆಲ್ರೆಡಿ ಮೊದಲನೇದಾಗಿ ನಾಗಲಮಡಿಕೆಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಅಲ್ಲಿ ಒಂದೇ ಕಡೆ ಮಾಡಿರೋದ್ರಿಂದ ರೈತರು ಈ ಭಾಗಕ್ಕೂ ಸಹ ಮೇವು ಬ್ಯಾಂಕು ಓಪನ್ ಮಾಡಿದರೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡಿಕೆ ಇತ್ತು. ಆ ದೃಷ್ಟಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮೊನ್ನೆ ವಿಸಿಟ್ ಕೊಟ್ಟಿದ್ದರು. ಅವರ ನಿರ್ದೇಶನದ ಮೇರೆಗೆ ಇಂದು ನಾವು ಇಲ್ಲಿ ನಮ್ಮ ಒಂದು ವೈಎನ್ ಹೊಸಕೋಟೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ನಾವು ರೈತರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಎಲ್ಲರೂ ಶಾಂತಿಯುತವಾಗಿ ಎಲ್ರಿಗೂ ಲಭ್ಯ ಆಗುತ್ತೆ, ಎಲ್ರಿಗೂ ಪಡ್ಕೊಳ್ಳಿಕ್ಕೆ ಅಷ್ಟೇ ನಾವು ಟನ್ಗಳನ್ನು ತರಿಸ್ತಾ ಇದ್ದೀವಿ. ಶಾಂತಿಯುತವಾಗಿ ಪಡ್ಕೊಳ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ. ಒಬ್ಬರಿಗೆ ಒಂದು ಇದಕ್ಕೆ ಹಸುಗೆ 6 ಕೆಜಿ ಹಂಗೆ ಕೊಡ್ತಾ ಇದ್ದೀವಿ. 1 ಕೆಜಿ ಬಂದು 2 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಅದರಿಂದ ನಾವು ಮನವಿ ಮಾಡಿಕೊಳ್ಳೋದು ಶಾಂತಿಯುತವಾಗಿ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ದಿನಕ್ಕೆ ಲೆಕ್ಕ ಸರ್? ಒಂದು ದಿನಕ್ಕೆ 6 ಕೆಜಿ, ಒಂದು ಆಕಳಿಗೆ 6 ಕೆಜಿ. ಅದೇ ವಾರಕ್ಕೆ ಒಂದು ವಾರಕ್ಕಾಗಷ್ಟು ನಾವು ಇವತ್ತು ಕೊಡ್ತಾ ಇದ್ದೀವಿ. ಒಂದೇ ಸರಿ ಕೊಡ್ತೀವಿ.
ಅವರಿಗೆ ಕ್ಯಾರಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಕೊಡ್ತಾ ಇದ್ದೀವಿ. ಸರ್ ಎಷ್ಟು ದಿವಸ ಕೊಡ್ತೀರಾ? ಮಳೆ ಬರೋರಿಗೆ ಇರುತ್ತಾ? ಹೌದು, ಮಳೆ ಬರೋವರೆಗೂ ಸಹ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಈಗ ಆಲ್ರೆಡಿ ನಾವು ಅಪ್ರಾಕ್ಸಿಮೇಟ್ಲಿ ನಿಯರ್ಲಿ 1 ತಿಂಗಳಾಯಿತು ನಮ್ಮ ನಾಗಲಮಡಿಕೆಯಲ್ಲಿ ಪ್ರಾರಂಭ ಆಯಿತು. ಅದೇ ರೀತಿಯಾಗಿ ಎಲ್ಲ ರೈತರಿಗೂ ಈ ಪಾವಗಡ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಸರ್ ತಾಲೂಕಿನಾದ್ಯಂತ ಎಷ್ಟು ಮೇವು ಬ್ಯಾಂಕ್ ಇದೆ ಸರ್? ಈಗ ಪ್ರೆಸೆಂಟ್ 2 ಇದೆ ತಾಲೂಕಿನಾದ್ಯಂತ. ತಾಲೂಕಿನ ನಾಗಲಮಡಿಕೆ ಒಂದು, ಇಲ್ಲೊಂದು. ಇಲ್ಲ ಅಲ್ಲಿ ಯಾವ ರೀತಿ ಬರುತ್ತೆ, ನಾವು ಸೊಪ್ಪನ್ನು ಸಹ ತರಿಸಲಿಕ್ಕೆ ಮಾಡ್ತಾ ಇದ್ದೀವಿ. ಅಲ್ಲಿ ಡಿಮ್ಯಾಂಡು, ಅಲ್ಲಿ ಕ್ರಿಯೇಷನ್ ಆಗಬೇಕಲ್ಲ, ಆ ಕ್ರಿಯೇಷನ್ ಯಾವ ರೀತಿ ಇದೆ ಅದನ್ನು ಸಹ ಬಂದರೆ ಅದನ್ನು ಸಹ ಕೊಡ್ತಕ್ಕಂಥದ್ದು. ಸರ್, ಈಗ ಲಿಂಗದಳ್ಳಿ ಭಾಗಕ್ಕೆ ದೂರ ಆಗುತ್ತಲ್ಲ ಸರ್ ಇಲ್ಲಿಂದ ತಗೊಳ್ಳೋ? ನಾವು ಓವರಾಲ್ ಒಂದೊಂದು ಪ್ಲೇಸ್ಗೂ ಇಡೀ ತಾಲೂಕು ಅಂತಂದ್ರೆ ವಿಶಾಲವಾಗಿರ್ತಕ್ಕಂಥ ಪ್ರದೇಶ. ಹೌದಾ? ಎಲ್ರಿಗೂ ಅನುಕೂಲ ಆಗಲಿದ್ದು ಪ್ರತಿಯೊಂದು ಪ್ಲೇಸಲ್ಲಿ ಪ್ರಾರಂಭ ಮಾಡಲಿಕ್ಕೆ ಆಗಲ್ಲ ಸರ್. ಆದ್ದರಿಂದ ನಾವು 2 ಪ್ಲೇಸಲ್ಲಿ ನಾವು ಈಗ ಕಮೆನ್ಸ್ ಮಾಡಿ ಅಲ್ಲಿರ್ತಕ್ಕಂಥವ್ರು ಬಂದು ಅವಶ್ಯಕತೆ ಇರ್ತಕ್ಕಂಥವ್ರು ಬಂದು ತಗೊಂಡು ಹೋಗ್ಬೋದು. ದೂರ ಆಗುತ್ತೆ ಅಂತಂದರೆ ಪ್ರತಿಯೊಂದು ಪ್ಲೇಸ್ನಲ್ಲಿ ಮಾಡಲಿಕ್ಕೆ ಮೆನ್ನು ಪ್ರತಿಯೊಂದು ನೋಡಿದ್ದೀರಿ ನೀವು, ಈಗ ಎಷ್ಟು ಜನ ಬೇಕು, ಏನೆಲ್ಲ ಬೇಕು ವ್ಯವಸ್ಥೆ ಅಂತಕ್ಕಂಥದ್ದು. ನಾವು ಚುನಾವಣೆ ಇದ್ದರೂ ಸಹ ನಾಗಲಮಡಿಕೆಯಲ್ಲಿ ನಾವು ಅದ್ರ ಮಧ್ಯನೂ ನಮ್ಮ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಕಂಟಿನ್ಯೂಯೇಷನ್ ಇಡೀ ಜಿಲ್ಲೆಯಲ್ಲೇ ಮೊದಲನೇದಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಾಗಲಮಡಿಕೆ. ಆ ದೃಷ್ಟಿಯಿಂದ ಒಂದು ರೈತರಿಗೆ ದೂರ ಆಗುತ್ತೆ ಅಂತಂದರೆ ಇಟ್ ಈಸ್ ಸಮೀಪ ಆಗ್ತಕ್ಕಂಥದ್ದು ರೀತಿಯಲ್ಲೇ ನಾವು ಮಾಡಿರ್ತಕ್ಕಂಥದ್ದು. ಸರಿ, ಜಾನುವಾರು ಓಕೆ. ಈ ಕುರಿ ಮೇಕೆ ಅವ್ರಿಗೆ ಮೇವೇನಾದರೂ ಈಗ ವ್ಯವಸ್ಥೆ ಮಾಡ್ತೀರಾ ಸರ್ಕಾರ? ಇಲ್ಲ, ಅದು ಡಿಮ್ಯಾಂಡ್ ಬಂದರೆ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ ಸರ್? ಎಷ್ಟು ಹೋಬಳಿಯಲ್ಲಿ ಎಷ್ಟಿದೆ, ತಾಲೂಕಲ್ಲಿ ಎಷ್ಟಿದೆ? ಸಿಗುತ್ತೆ, ನಮ್ಮ ಪಶುವೈದ್ಯರ ಇಲಾಖೆಯಲ್ಲಿ. ಈಗ ಆಂಧ್ರ ಗಡಿ ಇದು ಮತ್ತೆ ಆಂಧ್ರ ಹಳ್ಳಿಗಳಿದೆ. ರೈತರು ಬಂದು ಇಲ್ಲಿ ನಮ್ಮ ಕರ್ನಾಟಕದ ಜನತೆ ಮತ್ತು ನಮ್ಮ ಪಾವಗಡದ ಜನತೆಗೆ, ನಮ್ಮ ತಾಲೂಕಿನ ಜನತೆಗೆ ಅನುಕೂಲವಾಗುವ ದೃಷ್ಟಿಯಿಂದ ನಾವು ಇಲ್ಲಿ ಮಾಡಿದ್ದೀವಿ. ನಾಗಲಮಡಿಕೆ ದೂರ ಆಗಿತ್ತು ಸರ್, ಒಂದೇ ಸೆಂಟ್ರ್ ಆಯಿತು, ಇಲ್ಲಿಂದ ಬರೋಕ್ಕೆ ದೂರ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ರೈತರು ಮನವಿಯನ್ನು ಹೇಳಿದಾಗ ಅನುಕೂಲ ಆಗಲಿ, ಇಲ್ಲೊಂದು ಮಧ್ಯ ಸೆಂಟ್ರಲ್ಲಿ ಒಂದು ಓಪನ್ ಮಾಡಿದಾಗ ಹೆಚ್ಚು ಅನುಕೂಲ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಸೊ ಓನ್ಲಿ ನಮ್ಮ ಪಾವಗಡ ತಾಲೂಕಿಗೆ ಮಾತ್ರ. ರೈತರು ಡಾಕ್ಯುಮೆಂಟ್ಸ್ ಏನು ತರಬೇಕು ಸರ್? ಡಾಕ್ಯುಮೆಂಟ್ಸ್ ಏನಿಲ್ಲ, ಆಲ್ರೆಡಿ ನಾವು ಪಶುಸಂಗೋಪನಾ ಇಲಾಖೆಯಿಂದ ಆ ಮನೆಯಲ್ಲಿ ಎಷ್ಟು ದನಗಳಿರ್ತವೆ ಅಂತಕ್ಕಂಥದ್ದು ಕಾರ್ಡನ್ನು ಇಶ್ಯೂ ಮಾಡಿರ್ತೀವಿ. ಇಶ್ಯೂ ಮಾಡಿರ್ತಕ್ಕಂಥದ್ದು ಬಂದರೆ ಇಲ್ಲಿ ಎಂಟ್ರಿ ಮಾಡಿಕೊಡ್ತಾರೆ. 1 kg 2 ರೂಪಾಯಿಗೆ ಹಣ ಪಾವತಿ ಮಾಡಿಕೊಡ್ತಾರೆ. ಪಾವತಿಸ್ಕೊಂಡು ಇಲ್ಲಿ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಒಂದು ಸಮಸ್ಯೆ ಕಾಡ್ತಿದೆ, ಮೇವಿಗೆ ನೀರನ್ನು ಹಾಕತಕ್ಕಂಥದ್ದು ಮಾಡ್ತಿದ್ದಾರೆ ಅನ್ನೋದು ಬಂದಿದೆ. ಇಲ್ಲ, ಆ ರೀತಿಯಲ್ಲಿ ಈಗ ಬಂದಿರತಕ್ಕಂಥ ಮೇವನ್ನು ನಾವು ಚೆಕ್ ಮಾಡ್ತೇವೆ. ನಮ್ಮ ವೆಟರ್ನರಿ ಡಾಕ್ಟ್ರುಗಳು ಅದರ ಕ್ವಾಲಿಟಿಯನ್ನು ಚೆಕ್ ಮಾಡ್ತಕ್ಕಂಥದ್ದಾಗುತ್ತೆ. ಫಿಟ್ ಇದ್ದರೆ ನಾವು ತಗೊಳ್ತೀವಿ, ಫಿಟ್ ಇಲ್ಲದೆ ಇದ್ದರೆ ವಿ ಹ್ಯಾವ್ ರಿಜೆಕ್ಟ್. ಆಲ್ರೆಡಿ ನಾವು ಎಲ್ಲಿ ನಾವು ತಗೊಳ್ಳೇಬೇಕಂತ ಕಂಡೀಷನನ್ನು ನಾವು ಆ ರೀತಿ ಇಟ್ಕೊಂಡಿಲ್ಲ. ಮತ್ತು ಕೆಟ್ಟದಾಗಿರ್ತಕ್ಕಂಥ ಮೇವನ್ನು ಕೊಡಬೇಕಂತಕ್ಕಂಥದ್ದು ಉದ್ದೇಶ. ಅದನ್ನ ನಾವು ವೆಟರ್ನರಿ ಡಿಪಾರ್ಟ್ಮೆಂಟ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಫಿಟ್ ಇದ್ದರೆ ಮಾತ್ರ ನಾವು ಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಯಾವ ಪ್ರದೇಶ ಸರ್? ಇಲ್ಲಿ ನಾವು ಎಲ್ಲಿಂದ ತರ್ತಾನೆ, ಆಂಧ್ರದಿಂದ ಕರ್ನಾಟಕದಿಂದನೂ, ರಾಯಚೂರು, ಬಳ್ಳಾರಿ ಈ ಈಗಾಗಲೇ ಹೊಸಕೋಟೆ ಪ್ರದೇಶಕ್ಕೆ ಕನೇಕಲ್ ಕಡೆಯಿಂದ ಸಪ್ಪೆ ಮತ್ತೆ ಹುಲ್ಲು ಬರ್ತಾ ಇದೆ. ಅದೇ ಕಡೆಯಿಂದ ತರ್ತೀರಾ, ಬೇರೆ ಕಡೆಯಿಂದ? ಅದು ಟೆಂಡರ್ ದಾರ, ನಾವು ಟೆಂಡರ್ ಕರೆದಿದ್ದೀವಿ. ಅವ್ರು ಎಲ್ಲಿಂದನಾದರೂ ತಂದು ಕೊಡ್ಬೋದು. ಅವ್ರಿಗೆ ಇಷ್ಟು ಕೆಲವು ಗುಣಮಟ್ಟ ಚೆಕ್ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಇವನ್ ರೈತರು ಸಹ ನೋಡ್ಬಿಟ್ಟು ಅದ್ರ ಪರಿಶೀಲನೆ ಮಾಡಿದಾಗ ತಗೋಬೇಕಾದ್ರೆ ಚೆನ್ನಾಗಿಲ್ಲ ಅಂದರೆ ರಿಜೆಕ್ಟ್ ಮಾಡಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ನಾವು ಅದನ್ನ ಆ ಲೋಡ್ನೇ ನೋಡ್ತೀವಿ. ಈಗ ನಾವು ಒಳ್ಳೆ ಅಕ್ಕಿ ನಾವೇ ಟೇಸ್ಟ್ ಮಾಡ್ತೀವಿ. ಅದೇ ರೀತಿ ಪ್ರಾಣಿಗಳು 5 ಲೋಡ್ ವಾಪಸ್ ಕಳಿಸಿದೀವಿ. ಆ ರೀತಿ ಏನಿಲ್ಲ, ನಾವು ಒಳ್ಳೆಬೇಕಂತ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ನಮ್ಗೇನಿದು ಜಾನುವಾರುಗಳ ಆರೋಗ್ಯ ಮುಖ್ಯ ಮತ್ತು ರೈತರ ಒಂದು ಜಾನುವಾರುಗಳ ಆರೋಗ್ಯ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ವಿರಾಜಪೇಟೆ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಸಭೆ ನಡೆಸಿದ ಖಾಸಗಿ ಬಸ್ ನಿಲ್ದಾಣದ ಅಂಗಡಿ ಮಾಲೀಕರು ಹಾಗೂ ಕಾರ್ಮಿಕರು. ವಿರಾಜಪೇಟೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಹಲವಾರು ಸಮಸ್ಯೆಯನ್ನು ಸರಿಪಡಿಸಲು ನಗರ ಪೊಲೀಸ್ ಅಧಿಕಾರಿಯವರ ಬಳಿ ಸಮಸ್ಯೆ ಬಗೆಹರಿಸಲು ಸಭೆ ನಡೆಸಿದ ಖಾಸಗಿ ಬಸ್ ನಿಲ್ದಾಣದ ಅಂಗಡಿ ಮಾಲೀಕರು ಹಾಗೂ ಕಾರ್ಮಿಕರು. ಅಲ್ಲಿನ ಸ್ವಾಗತ ಸಭಾಂಗಣದಲ್ಲಿ ನಡೆದ ಸಭೆ. ಬಸ್ ಕಾರ್ಮಿಕರ ಸಂಘದ ಸದಸ್ಯರಾದ ಜೂಡಿವಾಜ್ ಅವರು ಮಾತನಾಡಿ, ಈ ಭಾಗದಲ್ಲಿ ಖಾಸಗಿ ವಾಹನ ನಿಲುಗಡೆ, ಸರಿಯಾದ ಸಮಯಕ್ಕೆ ಬಸ್ಸುಗಳು ನಿಲ್ದಾಣದಿಂದ ಹೋಗುವುದಿಲ್ಲ. ಇಲ್ಲಿರುವ ಬೀದಿ ದೀಪಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತಿಲ್ಲ. ಸರ್ಕಾರದ ಶೌಚಾಲಯದಲ್ಲಿ ಅನೈತಿಕ ಚಟುವಟಿಕೆ, ತಂಗುದಾಣದಲ್ಲಿ ಕುಡುಕರ ಹಾವಳಿ,
ಬಳಿ ಮಹಿಳಾ ತಂಗುದಾಣದಲ್ಲಿ ಪುರುಷರ ಉಪಯೋಗ ಮಾಡುತ್ತಾರೆ. ಅಕ್ಕಪಕ್ಕದ ಅಂಗಡಿ ಮಾಲೀಕರು ತಮ್ಮ ತಮ್ಮ ವಾಹನಗಳನ್ನು ಬೆಳಗ್ಗೆಯಿಂದ ಸಂಜೆಯವರೆಗೂ ಅವರ ಅಂಗಡಿ ಮುಂದೆ ನಿಲುಗಡೆ ಮಾಡುತ್ತಾರೆ. ಸುಂಕ ವಸೂಲಿ ಮಾಡುವ ಸಮಯದಲ್ಲಿ ಅವರೊಂದಿಗೆ ಚರ್ಚೆ, ಗ್ರಾಹಕರ ವಾಹನ ನಿಲುಗಡೆಗೆ ಸಮಸ್ಯೆ, ಇನ್ನೂ ಅನೇಕ ಪುಕಾರುಗಳನ್ನು ಪೊಲೀಸ್ ನಗರ ಅಧಿಕಾರಿ ರವೀಂದ್ರ ಅವರ ಗಮನಕ್ಕೆ ತಂದರು. ಕಾರ್ಯಕ್ರಮದಲ್ಲಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಕೋಟೇರ ಗಣೇಶ್, ಖಾಸಗಿ ಬಸ್ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಕುಂಬೆಂಡ ಸುರೇಶ್, ಪೊಲೀಸ್ ಮುಖ್ಯ ಪೇದೆ ಮೊಹಮ್ಮದ್ ಆಗಮಿಸಿದ್ದರು. ಸಭೆಯಲ್ಲಿ ಅಂಗಡಿ ಮಾಲೀಕರು ಮತ್ತು ಬಸ್ ನಿಲ್ದಾಣದ ಬಳಿಯ ಅನೇಕ ಸದಸ್ಯರು ಭಾಗವಹಿಸಿದ್ದರು. ಸರ್ಕಾರದ ವತಿಯಿಂದ ವಾಹನ ಸುಂಕ ಮಾಡುವ ಬಿಟ್ಟುದಾರರು ಈ ಸಭೆಯಲ್ಲಿ ಹಾಜರಿದ್ದರು. ಕಾರ್ಮಿಕರ ಸಂಘ ವಿರಾಜಪೇಟೆ ಕೊಡಗು ಜಿಲ್ಲೆ ಆಡಳಿತಾಧಿಕಾರಿಗಳು ಪುರಸಭೆ ಕಾರ್ಯಾಲಯ ವಿರಾಜಪೇಟೆ. ವಿಷಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸುಂಕ ತೆಗೆದುಕೊಳ್ಳುವ ವಿಚಾರದ ಬಗ್ಗೆ. ಮಾನ್ಯರೇ, ಖಾಸಗಿ ಬಸ್ ನಿಲ್ದಾಣದಲ್ಲಿ ಸುಂಕ ಎತ್ತುವಳಿ ಪ್ರಕಟಣೆಯನ್ನು ಹಿಂದಿನ ಶಕ್ತಿ ದಿನಪತ್ರಿಕೆಯಲ್ಲಿ ಪ್ರಕಟಿಸಿದ್ದೀರಾ. ಈ ವಿಷಯವಾಗಿ ಕೊಡಗು ಖಾಸಗಿ ಬಸ್ ಕಾರ್ಮಿಕರ ಸಂಘದ ತೀವ್ರ ಆಕ್ಷೇಪಣೆಯನ್ನು ತಮ್ಮ ಕಾರ್ಯಾಲಯಕ್ಕೆ ಸಲ್ಲಿಸಿದ್ದೇವೆ. ಕಾರಣವೇನೆಂದರೆ, ಕರ್ನಾಟಕದ ಯಾವುದೇ ಖಾಸಗಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳ ಅಥವಾ ಬಾಡಿಗೆ ವಾಹನಗಳ ನಿಲುಗಡೆಯನ್ನು ನಿಷೇಧಿಸಲಾಗಿದೆ. ಆದರೆ ವಿರಾಜಪೇಟೆಯ ಖಾಸಗಿ ವಾಹನಗಳಿಗೆ ನಿಲುಗಡೆ ಟೆಂಡರ್ ಕರೆದಿರುವುದು ಎಷ್ಟೊಂದು ಸರಿ. ವಿರಾಜಪೇಟೆಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸುಮಾರು 80-100 ಬಸ್ಸುಗಳು ದಿನಪ್ರತಿ ಈ ನಿಲ್ದಾಣಕ್ಕೆ ಬಂದು ಹೋಗುತ್ತಿರುವುದರಿಂದ ನಿಲ್ದಾಣದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ಬಸ್ಸು ಮತ್ತು ಇನ್ನಿತರ ಖಾಸಗಿ ವಾಹನ ಮಧ್ಯೆ ಸಣ್ಣ ಪುಟ್ಟ ಅಪಘಾತಗಳು ದಿನನಿತ್ಯ ಸರ್ವಸಾಮಾನ್ಯವಾಗಿದೆ. ಇದರಿಂದ ಬಸ್ಸಿನಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೂ ಮತ್ತು ಮಾಲೀಕರಿಗೂ ನಷ್ಟವಾಗುತ್ತಿದೆ. ಹಾಗೂ ಬೇಕಾಬಿಟ್ಟಿಯಾಗಿ ಖಾಸಗಿ ವಾಹನಗಳು ನಿಲ್ದಾಣದಲ್ಲಿ ನಿಲ್ಲಿಸುವುದರಿಂದ ಸಮಯಕ್ಕೆ ಸರಿಯಾಗಿ ನಮ್ಮ ಬಸ್ಸುಗಳ ಹೋಗಲು ಸಾಧ್ಯವಾಗ್ತಿಲ್ಲ ಮತ್ತು ಕಾರ್ಮಿಕರಿಗೆ ಊಟ ಉಪಚಾರಕ್ಕೆ ಸಮಯ ದೊರಕುತ್ತಾ ಇಲ್ಲ. ಹಾಗೂ ಬಸ್ ಕಾರ್ಮಿಕರ ಮಧ್ಯೆ ಸಣ್ಣ ಪುಟ್ಟ ವಾಗ್ವಾದಗಳು ದಿನಪ್ರತಿ ನಡೆಯುತ್ತಿದೆ. ಈ ಮೇಲಿನ ಎಲ್ಲ ಸಮಸ್ಯೆಯನ್ನು ಮುಂದಿಟ್ಟು ತಾವುಗಳು ಈಗ ಕರೆದಿರುವ ಖಾಸಗಿ ಬಸ್ ನಿಲ್ದಾಣದ ಟೆಂಡರನ್ನು ರದ್ದುಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ನಮ್ಮ ಸಂಘಟನೆ ಕೇಳಿಕೊಳ್ಳುತ್ತಿದೆ. ಅಥವಾ ಇದಕ್ಕೆ ಸರಿಯಾದ ಪರಿಹಾರ ತಮ್ಮ ಶಾಸಕರು ಅಥವಾ ಖಾಸಗಿ ಬಸ್ ನಿಲ್ದಾಣ ಅಂಗಡಿ ಮಾಲೀಕರು, ಬಸ್ ಮಾಲೀಕರು ಹಾಗೂ ಬಸ್ ಕಾರ್ಮಿಕರು ಮತ್ತು ಆಟೋದಕ ಸಂಘದವರು, ಪೊಲೀಸ್ ಇಲಾಖೆ ಮತ್ತು ತಮ್ಮ ಇಲಾಖೆ ಸಮಸ್ಯೆಯ ಒಂದು ಸಭೆಯನ್ನು ಕರೆದು ಕಿಷ್ಕಿಂದೆಯಾಗಿರುವ ಬಸ್ ನಿಲ್ದಾಣ ಸಮಸ್ಯೆಯನ್ನು ಬಗೆಹರಿಸಬಹುದು. ಇದು ನಮ್ಮ ಒಂದು ಮನವಿ. ಈ ಮೇಲ್ಕಳಿಸಿ ನಮ್ಮ ಮನವಿಗೆ ತಮ್ಮ ಇಲಾಖೆಯಿಂದ ಸ್ಪಂದನೆ ದೊರೆಯುವ ಭರವಸೆಯೊಂದಿಗೆ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇನೆ. ಯಾವ ಕೊಟ್ಟಿದ್ದೀನಿ? 16/2/24ಕ್ಕೆ ಮುನ್ಸಿಪಾಲಿಟಿ ಕೊಟ್ಟಿದ್ದೀನಿ. ಅದ ನಂತರ ಅವರು ನಮ್ಮ ಏಕಪಕ್ಷೀಯವಾಗಿ ಅವರು ಟೆಂಡರ್ ಕರೆದರು. ಇಲ್ಲಿ ಯಾವುದೇ ಸಭೆ ಕರೆದಿಲ್ಲ. ಪೊಲೀಸ್ ಇಲಾಖೆ ಆಗಲಿ, ಕಾರ್ಮಿಕರಾಗಲಿ, ಮಾಲೀಕರನ್ನಾಗಲಿ, ಅದು ಅಂತಿಮ ಇವತ್ತು ಪ್ರಥಮ ಬಾರಿಗೆ ನಿಮ್ಮ ಸಮಾಜದಲ್ಲಿ ನಡೀತಾ ಉಂಟು. ಇವರು ಬೇಕು ಅಂತ ಮಾಡುವಂಥ ಒಂದು ನಿರ್ಲಕ್ಷ್ಯ. ನಾವು ಮೊದಲಿಗೆ ನಾನು ಅಧ್ಯಕ್ಷವಾಗಿ ಹೇಳಿದ್ವಿ, ಖುದ್ದಾಗಿ ಹೇಳಿದ್ದೀವಿ. ಅವ್ರ ಆಡಳಿತಾಧಿಕಾರಿಗೆ ಹೇಳಿದ್ವಿ, ಈ ಥರ ಸಮಸ್ಯೆಗಳು ಉದ್ಯೋಗ ಮಾತಾಡಿದ್ವಿ. ಇದಕ್ಕೆ ಮೂಲ ಕಾರಣ ಇಲ್ಲಿ ನೀವು, ನಾವು ಅಥವಾ ಮಾಲೀಕರು ಅಲ್ಲ. ಇದಕ್ಕೆ ಮೂಲ ಕಾರಣ ಇಲ್ಲಿ ಏನು? ಹಣಕ್ಕಾಗಿ ಕಕ್ಕುಸಂಸ ಮಾಡ್ಕೊಡ್ತಾರೆ, ಬೇಕಾದ್ರೆ ಪಾರ್ಕಿಂಗ್ ಕೊಟ್ಬಿಡ್ತಾರೆ. ನಿಮಗೂ ಕಳಿಸಿದ್ದೀನಿ ನೋಡಿ ಸರ್, ಪೊಲೀಸ್ ಉಪಾಧ್ಯಕ್ಷರು. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆ ಆಟದ ಮೈದಾನದಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕ್ರೀಡಾ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ 24ನೇ ವರ್ಷದ ಬೇಸಿಗೆ ತರಬೇತಿ ಶಿಬಿರ ಆಯೋಜಿಸಲಾಗಿತ್ತು. ತರಬೇತುದಾರರ ಮಾರ್ಗದರ್ಶನವನ್ನ ಶಿಬಿರಾರ್ಥಿಗಳು ಪಾಲಿಸುವುದರ ಜೊತೆಗೆ ಮಾಡುವ ಕೆಲಸದಲ್ಲಿ ಏಕಾಗ್ರತೆ ಇರಬೇಕೆಂದು ಮಡಿಕೇರಿಯ ವಂಡರ್ಸ್ ಕ್ಲಬ್ ಅಧ್ಯಕ್ಷ, ತರಬೇತುದಾರ, ಐಒಬಿ ಬ್ಯಾಂಕಿನ ನಿವೃತ್ತ ವ್ಯವಸ್ಥಾಪಕ ಕೋಟೇರ ಮುದ್ದಪ್ಪ ತಿಳಿಸಿದರು. ನಾಪೋಕ್ಲುವಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕ್ರೀಡಾ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆಟದ ಮೈದಾನದಲ್ಲಿ ನಡೆಯುತ್ತಿರುವ 24ನೇ ವರ್ಷದ ಉಚಿತ ಬೇಸಿಗೆ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಪ್ರತಿಭೆ ಎಲ್ಲರಲ್ಲೂ ಇದೆ. ಪ್ರತಿಭೆಯನ್ನು ಅನಾವರಣಗೊಳಿಸಿಕೊಳ್ಳುವುದು ಮುಖ್ಯ. ಉಜ್ವಲ ಭವಿಷ್ಯವನ್ನ ವಿದ್ಯಾರ್ಥಿಗಳ ರೂಪಿಸಿಕೊಳ್ಳಬೇಕೆಂದು ತಿಳಿಸಿದ ಅವರು, ಶಿಬಿರಾರ್ಥಿಗಳೊಂದಿಗೆ ಬೆರೆತು ಅತ್ಯುತ್ತಮ ಸಲಹೆ, ಸೂಚನೆ ಹಾಗೂ ಮಾರ್ಗದರ್ಶನ ನೀಡಿ ಶುಭ ಹಾರೈಸಿದರು. ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಕೊಂಡಿರ ನಾಣಯ್ಯ ಮಾತನಾಡಿದರು. ಅಕಾಡೆಮಿ ಉಪಾಧ್ಯಕ್ಷ ಕಾಂಡಂಡ ಜೋಯಪ್ಪ ಮಾತನಾಡಿ, ಅಕಾಡೆಮಿಯ ಸ್ಥಾಪಕ ಅಧ್ಯಕ್ಷ ಕಲ್ಲಿಯಂಡ ಸಾಬು ಅಯ್ಯನ ಅವರ ಶ್ರಮದ ಫಲವಾಗಿ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಉತ್ತಮ ತರಬೇತಿ ಸಿಗುತ್ತಿದೆ ಎಂದು ತಿಳಿಸಿದರು. ಶಿಬಿರದಲ್ಲಿ ಸುಮಾರು 70ಕ್ಕೂ ಅಧಿಕ ಶಿಬಿರಾರ್ಥಿಗಳು ಪ್ರತಿದಿನ ಬೆಳಗ್ಗೆ 7:30ರಿಂದ 6:30ರವರೆಗೆ ಭಾಗವಹಿಸುತ್ತಿದ್ದು, ಇವರಿಗೆ ನುರಿತ ತರಬೇತುದಾರರಿಂದ ಹಾಕಿ ಸೇರಿದಂತೆ ವಿವಿಧ ಕ್ರೀಡಾ ತರಬೇತಿ ನೀಡಲಾಗುತ್ತಿದೆ. ಪ್ರತಿದಿನ ಹಾಲು, ಮೊಟ್ಟೆ, ಬಿಸ್ಕಿಟ್ ವಿತರಿಸಲಾಗುತ್ತಿದೆ. ಈ ಸಂದರ್ಭ ಅಕಾಡೆಮಿ ಕಾರ್ಯದರ್ಶಿ ಹಾಗೂ ತರಬೇತುದಾರರಾಗಿ ಕೆಟೋಳಿರ ಡಾಲಿ ಅಚ್ಚಪ್ಪ, ಅರೆಯಡ ಗಣೇಶ್, ಮಾಚಟ್ಟಿರ ಕುಶಾಲಪ್ಪ, ಇತರ ನಿರ್ದೇಶಕರು, ಪೋಷಕರು ಹಾಗೂ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು. ಇಲ್ಲಿ ಹೊಡಿಬೇಡಿ, ಬ್ಲೇಡಿಗೆ ತಿರುಗ ಕೊಡ್ತದೆ ಬಾಲ್. ಸೆಂಟರ್ ಆಫ್ ದಿ ಬಾಲ್, ಸೆಂಟರ್ ಆಫ್ ದಿ ಬ್ಲೇಡ್, ಇನ್ ಸೆಂಟರ್ ಆಫ್ ದಿ ಬಾಲ್. ಸಿ, ನೆಲಕ್ಕೆ ಹೊಡಿಬೇಡಿ ಯಾವಾಗಲೂ. ಇವನು ಸ್ಟಿಕ್ ಕೆಳಗೆ ಹೋಗ್ಬಿಡ್ತದೆ ಅಲ್ವೇ? ಸಿ ಓಕೆ, ಹೊಡಿಲ್ಲ, ಇನ್ನೊಂದು ಸಲ ಮೇಲೆ ಹೊಡಿತಿಲ್ಲ. ಸಿ ದ ಪವರ್. ಎಷ್ಟು ಹೊಡಿತಾರೆ, ಎಷ್ಟು ಪಾಸ್ ಆಗುತ್ತದೆ ನೋಡಿ. ಇಲ್ಲಿ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೆಆರ್ಪೇಟೆ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಗೋಷ್ಠಿ ನಡೆಸಿ ಬೇಸಿಗೆಯ ಸಂಕಷ್ಟದ ಸಮಯದಲ್ಲಿ ಹೇಮಾವತಿ ನದಿ ನೀರಿನ ವಿಚಾರದಲ್ಲಿ ಚಿಲ್ಲರೆ ರಾಜಕಾರಣ ಮಾಡುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಹೇಮಾವತಿ ಜಲಾಶಯ ಯೋಜನೆಯ ಗೊರೂರು ಜಲಾಶಯದಲ್ಲಿ ನೀರಿಲ್ಲದಿರುವ ಸಮಯದಲ್ಲಿ ನೀರಾವರಿ ಸಲಹಾ ಸಮಿತಿಯ ಸಭೆ ಕರೆದು ಚರ್ಚಿಸದೆ ಕಾಲುವೆಗಳಲ್ಲಿ ನೀರು ಹರಿಸಲು ಸಾಧ್ಯವಿಲ್ಲ ಎಂಬ ಸಾಮಾನ್ಯ ಜ್ಞಾನವಿಲ್ಲದ ಶಾಸಕರು ಗೊಂದಲಮಯವಾದ ಹೇಳಿಕೆಗಳನ್ನು ನೀಡಿ ರೈತರನ್ನ ದಿಕ್ಕು ತಪ್ಪಿಸಿ ಕುಡಿಯುವ ನೀರಿನ ಹೆಸರಿನಲ್ಲಿ ಚಿಲ್ಲರೆ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ನಾಯಕ ಬಿಎಲ್ ದೇವರಾಜು ಮತ್ತು ಮಾಜಿ ಶಾಸಕ ಕೆಬಿ ಚಂದ್ರಶೇಖರ ಆಕ್ರೋಶ ವ್ಯಕ್ತಪಡಿಸಿದರು. ಕ್ಯಾರ್ಪೇಟೆ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಗೋಷ್ಠಿ ನಡೆಸಿ ಮಾತನಾಡಿ, ಶಾಸಕ ಮಂಜು ಅವರು ಇದೇ ಮೊದಲ ಬಾರಿಗೆ ಗೆದ್ದು ಶಾಸಕರಾಗಿದ್ದಾರೆ. ರಾಜಕೀಯ ಅನುಭವವಿಲ್ಲ. ರೈತಾಪಿ ವರ್ಗದ ಜನರ ನೋವಿನ ಅರಿವಿಲ್ಲದ ಶಾಸಕರು ಮನಸೋ ಇಚ್ಛೆ ಮಾತನಾಡಿ ತಾಲೂಕಿನ ರೈತರಲ್ಲಿ ಗೊಂದಲ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಮಾತನಾಡಿ, ಇದೇ ಮೊದಲ ಬಾರಿ ಶಾಸಕರಾಗಿರುವ ಮಂಜು ಅವರು ಎಚ್ಚರಿಕೆಯಿಂದ ಸರ್ಕಾರ ಹಾಗೂ ಜಿಲ್ಲಾ ಮಂತ್ರಿಗಳ ವಿರುದ್ಧ ಮಾತನಾಡಬೇಕು. ಜೂನ್ 4ನೇ ತಾರೀಕಿನ ನಂತರ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವೇ ಅಸ್ತಿತ್ವದಲ್ಲಿ ಇರಲ್ಲ. ನೈತಿಕತೆ ಇಲ್ಲದ ಜೆಡಿಎಸ್ ಬಗ್ಗೆ ಪತ್ರಕರ್ತರು ದಯವಿಟ್ಟು ಪ್ರಶ್ನೆ ಕೇಳಬೇಡಿ. ಜೆಡಿಎಸ್ ಶಾಸಕರು ಆಕಸ್ಮಿಕವಾಗಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 1 ವರ್ಷದ ಅವಧಿಯೂ ಮುಗಿಯುತ್ತಿದೆ. ಉಳಿದ 4 ವರ್ಷದ ಅವಧಿಯಲ್ಲಾದರೂ ಜನಪರವಾಗಿ ಕೆಲಸ ಮಾಡಿ ತಮ್ಮನ್ನು ಆಯ್ಕೆ ಮಾಡಿದ ತಾಲೂಕಿನ ಜನತೆಯ ಋಣ ತೀರಿಸುವ ಕೆಲಸ ಮಾಡಲಿ. ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸಲಹೆ ಸೂಚನೆ ಕೇಳಿದರೆ ಕೊಡಲು ಕಾಂಗ್ರೆಸ್ ಪರವಾಗಿ ನಾವಿದ್ದೇವೆ. ಅದನ್ನ ಬಿಟ್ಟು ಸುಖಾಸುಮ್ಮನೆ ಟೀಕೆಗೆ ಪ್ರಚಾರಕ್ಕೆ ಸರ್ಕಾರದ ವಿರುದ್ಧ ಆರೋಪ ಮಾಡಿದರೆ ತಕ್ಕ ಉತ್ತರ ನೀಡಲು ನಾವು ಸಿದ್ಧರಿದ್ದೇವೆ ಎಂದು ಹೇಳಿದ ಚಂದ್ರಶೇಖರ್, ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಟಾರ್ ಚಂದ್ರು ಕನಿಷ್ಠ 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಆಯ್ಕೆಯಾಗಿ ಇತಿಹಾಸ ನಿರ್ಮಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಂದ್ರ ಕುಮಾರ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೋಡಿಮಾರನಹಳ್ಳಿ ದೇವರಾಜು, ಶೀಳನೆರೆ ಅಂಬರೀಶ್, ರಾಜಯ್ಯ, ದಿವಾಕರ್, ಎನ್ಆರ್ ರವಿಶಂಕರ್, ಬಸ್ತಿ ರಂಗಪ್ಪ, ಬಿ ರಾಜಶೇಖರ್, ಚೌಡಸಮುದ್ರ ಚಂದ್ರು, ಚೇತನ ಮಹೇಶ್ ಮತ್ತಿತರರು ಇದ್ದರು. ಹಾಸನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅದರ ಉಸ್ತುವಾರಿ ಮಂತ್ರಿ, ಅದರ ಜವಾಬ್ದಾರಿ. ಇನ್ನು ಅದಕ್ಕೆ ಸಂಬಂಧಪಟ್ಟಂಥ MLAಗಳು ಏನಿದ್ದಾರೆ, ಆ ಕೆಳಗಡೆ ಇರ್ತಕ್ಕಂಥ ಯಾವ್ಯಾವ ಪ್ರದೇಶದ MLAಗಳಿದ್ದಾರೆ ಅದಕ್ಕೆ ಮೆಂಬರು. ಈಗೇನು ಮಾಡ್ಬೋದಾಗಿತ್ತು ಅಂದರೆ, ನಮ್ಮ ಈಗಿನ KR ಶಾಸಕರು ಜಿಲ್ಲಾ ಉಸ್ತುವಾರಿ ನಾಮದವ್ರನ್ನ, ಹಾಸನದವ್ರನ್ನ ಕೇಳಬೇಕಾಗಿತ್ತು. ಇಷ್ಟೊತ್ತಿಗೆ ಕೇಳಿ ಅವರಿಂದ ಮಾಹಿತಿ ತಗೊಂಡು ಆಮೇಲೆ ಬಂದು ನಿಮ್ಮನ್ನು ಪ್ರೆಸ್ ಮಾಡಬೇಕಾಗಿತ್ತು. ಇದನ್ನೇನು ಮಾಡಿದರೆ ಸುಮ್ಮನೆ ಇಲ್ಲಿ ಮುನ್ನ ಪಾಪ KR ಮಾಧ್ಯಮದವ್ರಿಗೆ ಕರ್ಕೊಂಡು ಪ್ರೆಸ್ ಮಾಡಿಬಿಟ್ಟು ಅದನ್ನು KR ತಾಲೂಕಿನ ಜನ ಓದಲಿ ಅಂತೇಳಿ ಮಾಡೋದಲ್ಲ, ಅದು ಶಾಸಕರು ಮಾಡುವಂಥ ಕೆಲಸ ಅಲ್ಲ. ಮೊದಲನೇ ಆದ್ಯತೆಯಲ್ಲಿ ಎಲ್ಲಿ ತಪ್ಪು ನಡವಳಿಕೆ ನಡ್ಕೊಂಡಿದ್ದಾರೆ ಈಗಿನ ಶಾಸಕರು ಅಂದರೆ, ಜಿಲ್ಲಾ ಉಸ್ತುವಾರಿ ಏನು ಅಣೆಕಟ್ಟೆ ಜವಾಬ್ದಾರಿ ಇರ್ತಕ್ಕಂಥ ಮಂತ್ರಿಗಳನ್ನು ಭೇಟಿ ಮಾಡಬೇಕಾಗಿತ್ತು. ಅದಾದಮೇಲೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿನ ಭೇಟಿ ಮಾಡಬೇಕಾಗಿತ್ತು. ಅದಾದಮೇಲೆ ನೀರಾವರಿ ಮಂತ್ರಿನ ಭೇಟಿ ಮಾಡಬೇಕಾಗಿತ್ತು. ಅದು ಆಗಲಿಲ್ಲ ಅಂದರೆ ಕೊನೆಯಲ್ಲಿ ಮುಖ್ಯಮಂತ್ರಿನ ಭೇಟಿ ಮಾಡಬೇಕಾಗಿತ್ತು. ಇದು ವಾಸ್ತವಾಂಶವಾದಂಥ ವಿಚಾರ. ಅದನ್ನು ಏನು ಮಾಡಿದರೆ ಸುಮ್ಮನೆ KR ಮಾಧ್ಯಮದವ್ರಿಗೆ ಕರೆದ್ಬಿಡೋದುವೆ, ಒಂದು 50 ಜನ ಮುಖ್ಯಮಂತ್ರಿ ಕಾರ್ಯಕರ್ತರು ಕರೆಸ್ಕೊಂಡು ಪ್ರೆಸ್ ಮಾಡಿಬಿಟ್ಟು ಏನೋ ಪಾಪ KR ನೋವು ಭಾಳ ಜನಕ್ಕೆ ನೋವಿಗೆ ಸ್ಪಂದಿಸ್ತಾವ್ರೆ ಅಂತ ಹೇಳಿಸ್ಕೊಳ್ಳೋದಲ್ಲ, ಅದು ಒಳ್ಳೆಯ ನಡವಳಿಕೆ ಅಲ್ಲ. ಈಗ ತಾನೇ ಹೊಸದಾಗಿ MLA ಆಗಿದೆ, ಇನ್ನಾದರೂ ಹಿರಿಯವ್ರ ಹತ್ರ ಹೇಗೆ ಮಾಡಿದ್ರೆ, ಹೇಗೆ ಕೇಳಿದ್ರೆ ಒಳ್ಳೆಯದು ಅನ್ನೋದನ್ನು ಅರ್ಥಕೊಂಡು ಮುಂದೆ ಈ ತಾಲೂಕು ಅಭಿವೃದ್ಧಿ ಮಾಡೋಕ್ಕೆ ಶಕ್ತಿ ಮೀರಿ ಶ್ರಮ ಪಡಪ್ಪ. ಇನ್ನೂ 4 ವರ್ಷ ಇದೆ. 4 ವರ್ಷದವರೆಗೆ ನಿನ್ನ ಕೈಲಾದ ಶಕ್ತಿ ಮೀರಿ ನೀನು ಕೆಲಸ ಮಾಡು. ನಿನ್ನ ಕೈಲಾಗದೇ ಇರೋದನ್ನು ಜವಾಬ್ದಾರಿ ಇರ್ತಕ್ಕಂಥ ಹಳೆಯ ರಾಜಕಾರಣಿಗಳಿದ್ದಾರೆ, ಅವ್ರಗಳನ್ನು ಭೇಟಿ ಮಾಡಿ ಹಿಂಗಿದೆ ತಾಲೂಕು ಅಭಿವೃದ್ಧಿ ಆಗಬೇಕು, ಏನಾಗಬೇಕು ಅನ್ನೋದನ್ನು ಕೇಳೋದು ಆ ಕ್ಷೇತ್ರದ ಶಾಸಕರ ಜವಾಬ್ದಾರಿ ಅನ್ನೋದನ್ನು ಅರಿತು ಕೆಲಸ ಮಾಡು ಅಂತೇಳಿ ಈ ಸಂದರ್ಭದಲ್ಲಿ ಅವತ್ತನ್ನು ಸಲಹೆ ಕೊಡೋಕ್ಕೆ ಇಚ್ಛೆ ಪಡ್ತೀವಿ. ಬರ ನಿರ್ಮಾಣ ಸಮಿತಿ ತಾಲೂಕಲ್ಲಿ ಪ್ರತಿ ತಾಲೂಕುಗಳು MLA ಅಧ್ಯಕ್ಷ. ಅವನು ಮೀಟಿಂಗ್ ಮಾಡಿದ್ದೆ 1 ವಾರದಿಂದ. ಸುಮ್ಮನೆ ಕರೆಂಟ್ ಇಲ್ಲ, ಕಟ್ಟೆಗೆ ಹಾಕಿದ್ರೆಲ್ಲ ಕರೆಂಟ್ ಇಲ್ಲ ಅಂತ ಬಂದು ಅದನ್ನೇ ಪೇಪರಲ್ಲಿ ಕಟ್ಟೆಗೆ ಹಾಕಿದ್ರೆ ಒಂದು ನಿತ್ಯ ಬಂತು, ಯಾಕೆ ಕರೆಂಟ್ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಓರಿ ಎಡೆ ಬಲಿ ಇಲ್ಲ, ಇಬ್ಬರು ನಮ್ಮಲ್ಲಿ HOD ಇದರಲ್ಲಿ ಲೇಡಿ ಮೇಂಟೈನ್ ಮಾಡ್ತಾವೆ. ಅಟ್ಲೀಸ್ಟ್ ಒಂದು ಕರೆದು ಆಲ್ ಅಫಿಷಿಯಲ್ಸ್ 3 ಜನ ಕರೆದು ಮೀಟಿಂಗ್ ಮಾಡಿದ್ದೀರಾ? ನೋಡಮ್ಮ, ಎಲ್ಲ ಊರಲ್ಲೂ ಕುಡಿಯೋ ನೀರು ತೊಂದರೆ ಆಗ್ತಾಯಿದೆ, ಮೀಟಿಂಗ್ ಮಾಡಲಿಲ್ಲ. PDO ಸಭೆ ಕರೆದಿಲ್ಲ, ತಹಸೀಲ್ದಾರ್ ಸಭೆ ಕರೆದಿಲ್ಲ,
ಎಲೆಕ್ಷನ್ ಟೈಮಲ್ಲಿ ಕರಿಬಾರ್ದು ಅಂತ ಏನಿತ್ತಿಲ್ಲ. ಕುಡಿಯೋ ನೀರು ಸಮಸ್ಯೆಗೆ ಕರಿಬೋದು, ಅದು ಟಾಸ್ಕ್ ಫೋರ್ಸ್ ಅದು ಆಗಲೂ ಮಾಡಲಿಲ್ಲ, ಓನ್ಲಿ ಎಲೆಕ್ಷನ್ ಆದ್ಮೇಲೂ ಮಾಡಲಿಲ್ಲ. ಕರೆಂಟ್ ಇಲ್ಲ ಕುಡಿಯೋ ನೀರಿಲ್ಲ ಅಂದರೆ ಯಾರು ಏನು ಡಿ ಸಿ ಹತ್ರ ದುಡ್ಡೇ ಇಲ್ಲ, ಒಂದು ಪೈಸೆ ಕುಡಿಯೋ ನೀರಿಗೆ ಅಂದರೆ ಒಪ್ಕೊಳ್ಳೋಣ. ಡಿ ಸಿ ಹೆಡ್ಡಲ್ಲಿ ಸರ್ಕಾರ ಡಿ ಸಿ ಹೆಡ್ಡಲ್ಲಿ ದುಡ್ಡು ಇಟ್ಟಿದೆ. ಇವತ್ತು ನನ್ನ ಪ್ರಕಾರ, ಇವತ್ತಿನ ಸ್ಟ್ಯಾಟಿಕ್ಸ್ ಪ್ರಕಾರ 14 ಪಂಚಾಯತಲ್ಲಿ ಟ್ಯಾಂಕರಲ್ಲಿ ನೀರು ಹೊಡಿತಾವೆ. 34 ಪಂಚಾಯತಿಗೆ 14 ಟ್ಯಾಂಕರಲ್ಲಿ ನೀರು ಹೊಡಿತಾವೆ. ನೀವು ಅದನ್ನು ಹೇಳಬೇಕು ಜನರಿಗೆ ಹೊರತು ಜನ ಕುಡಿಯೋಕ್ಕೆ ನೀರಿಲ್ಲ ಒದ್ದಾಡ್ತಾವೆ. ನಿಮ್ಮ ಕೆಲಸ ಸ್ವಾಮಿ ಇದು. ಅಧಿಕಾರಿಗಳು ಸಭೆ ಕರೆದು ಮೀಟಿಂಗ್ ಮಾಡಿ ಅಧಿಕಾರಿಗಳೇ ನಿಮಗೆ ಕೇಳ್ತಾ ಇಲ್ಲ, ಕಂಟ್ರೋಲೇ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಸರಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ಬೋದು. ನೀವು ಅಧಿಕಾರಿಗಳು ಸಭೆನೇ ಕರೆದಿಲ್ವಲ್ಲ. ಆ ಕರೆಂಟ್ದು ಗಂಟೆಯಲ್ಲಿ ಕರೆಂಟು ನಮ್ಮ ತಾಲೂಕಲ್ಲಿ ಏನಾಗಿದೆ ಈಗ 2 ಹೊಸ ಸ್ಟೇಷನ್ ಆಗ್ತಾ ಇದೆ. ಈ 4 ತಿಂಗಳಲ್ಲಿ 2 ಓಪನ್ ಆಗ್ತಿದೆ. ಒಂದು ಮಡಗನಕೋಡಿ, ಇನ್ನೊಂದು ಮಂಚಿಬೆಳು, ಬೊಗ್ಗಲ್ಗೆ ಬೀರ್ಬಳಿ ಪಕ್ಕ 2 ಓಪನ್ ಆಗಿ 4 ತಿಂಗಳಲ್ಲಿ ಓಪನ್ ಆಗ್ತದೆ. ಈಗ ಅದ್ಯಾವುದೋ ಕಟ್ಟೆ ಕೆತ್ತರಲ್ಲಿ ಹಿಡ್ಕೊಂಡು ಕರೆಂಟೇ ಇಲ್ಲ ಅಂತ ಹೇಳ್ತಾರಲ್ಲ, ಒಂದು ಲೈನ್ ಆಗಬೇಕು, ಲೋಡ್ ಜಾಸ್ತಿ ಆಗುತ್ತೆ. ಬಸ್ಸುನಡಿಗೆ ಒಂದು ಎಕ್ಸ್ಪ್ರೆಸ್ ಲೈನ್ ಒಂದು ಫೀಡಿಂಗ್ ಒಂದು ಲೈನ್ ಆಗಬೇಕು, ಇಂಪ್ರೂವ್ ಆಗುತ್ತೆ. ಮಡಂಕೊಡಿ ಆದರೂ ಇಂಪ್ರೂವ್ ಆಗುತ್ತೆ, ಎಲ್ಲವೂ ಇಂಪ್ರೂವ್ ಆಗ್ತಾರೆ. ಆ ಫೀಡಿಂಗಿಗೆ ಯಾವಾಗ ಸ್ಟೇಬಲ್ ಇತ್ತು ನಾನು ಮೇಡಮ್ ಕೇಳಿ ಯಾಕೆ ಮೇಡಮ್ ಏನು ಅಂತ ನಾನು ವಿಚಾರಿಸಿದೆ. ಇಲ್ಲ ಸರ್ 52 ಲಕ್ಷಕ್ಕೆ ನಾವು ಎಸ್ಟಿಮೇಟ್ ಕಳಿಸಿದ್ದು, ಜಾಸ್ತಿ ಆಯಿತು ಅಂತ ವಾಪಸ್ ಕಳಿಸಿದ್ದಾರೆ, ಮತ್ತೆ ಹೋಗಿ ನಾವು ಮಾಡ್ತೀವಿ ಸರ್ ಅಂತ ಹೇಳೋದು. ಅಂದರೆ ಒಟ್ಟಾರೆ ಜನಪ್ರತಿನಿಧಿ ಅಧಿಕಾರ ಇದೆ, ಕರೆದುಬಿಟ್ಟು ಜನರಿಗೆ ನಿಜಸ್ಥಿತಿ ಹೇಳಿ. ನಾವು ನಿಜಸ್ಥಿತಿ ಹೇಳಬೇಕು, ನೀವು ನಿಜಸ್ಥಿತಿ ಹೇಳಬೇಕು. ನಾವು ಜನಪ್ರತಿನಿಧಿಗಳಾಗಿದ್ರೂ ನಾವು ಸರ್ಕಾರದ ಕಚೇರಿಗಳಿಗೆ ಹೋಗಿ ಕೆಲಸ ಮಾಡಿಸ್ಬೇಕು. ನೀವು ಮಾಡಿಸಿ, ನಾವು ಮಾಡೋಣ. ಎಲ್ಲಾಗುತ್ತೆ ಅಲ್ಲಿ ತಾಲೂಕಲ್ಲಿ ಕೆಲಸಗಳು ಮಾಡಿ ಜನರ ಕಷ್ಟ ಸುಖನ ನಿರ್ವಹಿಸೋಣ. ಅದು ಬಿಟ್ಬಿಟ್ಟು ಒಂದು ಪೇಪರ್ ಸ್ಟೇಟ್ಮೆಂಟ್ ಬಿಟ್ಟು ಕೊಡ್ಬೇಕು ಕೂತ್ರೆ ಆಗಲ್ಲ. ಅಥವಾ ಒಂದು ಲೆಟ್ರ್ ಬರೆದೇ ಇಲಾಖೆಗೆ, ಆ ಇಲಾಖೆಯನ್ನು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದ್ರು ಆಗಲ್ಲ. ಎಷ್ಟು ತಿರುಗಬೇಕಾಗಿದೆ ಒಂದು ಕೆಲಸ ಮಾಡಿಸೋಕ್ಕೆ. ಅದರಿಂದ ದಯಮಾಡಿ ಈ ಮೂಲಕ ನೀವು ಹೇಳೋದೇನೆಂದರೆ, ಜನರಲ್ಲಿ ಇಲ್ಲದೇ ಇರೋ ವಿಚಾರನ ಹೇಳಕ್ಕೆ ಹೋಗಬೇಡಿ, ಇರೋ ವಿಚಾರನ ಹೇಳಿ. ಅಧಿಕಾರಿಗಳ ಕಂಟ್ರೋಲ್ ತಗೊಳ್ಳಿ, ಸಭೆ ಕರೀರಿ. ಏನೇನು ಪದ ಇದರಲ್ಲಿ ಬಂದಿದೆ ಅಂದರೆ ಆ ಪದಗಳು ಆನ್ಸರ್ ಮಾಡ್ತಾ ಕೂತ್ಕೊಂಡ್ರೆ ಕಷ್ಟ ಆಗ್ತದೆ. ಒಬ್ರಿಗೊಬ್ರು ಜಿದ್ದಾಜಿದ್ದು ಶುರುವಾಗ್ತದೆ. ಒಟ್ಟಾರೆ ನಾವು ಕೇಳೋದು ಕರೀರಿ, ಕಂಡಕ್ಟ್ ದಿ ಮೀಟಿಂಗ್. ಗೌರವವಾದ ಕೆಲಸಕ್ಕೆ ಸಾಮಾನ್ಯ ಜನರ ಜೊತೆ ಒಡನಾಟ ಇಟ್ಕೊಂಡು ಆ ಸಮಸ್ಯೆಗೆ ಸ್ಪಂದಿಸಿದಂಥ ಕೆಲಸನ ಅಲ್ಲಿಂದ ಮಾಡ್ತಾ ಬಂದಿದ್ದೆ, ಈಗಲೂ ಮಾಡ್ತಾನೆ ಇದೆ. ಅದಕ್ಕೆಲ್ಲ ಜನಗಳಿಗೆ ಮತ್ತು ರಾಜ್ಯದ ಜನತೆಗೆಲ್ಲ ಜಾಹೀರಾಗಿದೆ. ಶಾಸಕರಿಗೆ ಅವ್ರು ಏನು ಹೇಳಿದ್ರು ನಿಜ, ಸಮಸ್ಯೆ ಇಲ್ಲ ಅಂತೇನಲ್ಲ. ಈಗ ಪ್ರಕೃತಿ ವಿಕೋಪ, ಮಳೆ ಆಗ್ತಾನೆ ಇರ್ತಕ್ಕಂಥದ್ದು, ಟೆಂಪ್ರೇಚರ್ ಈ ಮಟ್ಟದಲ್ಲಿರುವಂಥದ್ದು, ನೀರಿಂದು ಮತ್ತು ವಿದ್ಯುತ್ತು ಎರಡೂ ಕೂಡ ಒಂದೇ ಸಮಸ್ಯೆ ಆಗಿರೋದ್ರಿಂದ ಅದು ಉಲ್ಬಣ ಆಗಿದೆ, ಇಲ್ಲ ಅಂತೇನಲ್ಲ. ಸರ್ಕಾರದ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳ ಬಗ್ಗೆ ಆಗಿರಲಿ ಅಥವಾ ನಮ್ಮ ಸರ್ಕಾರದ ಬಗ್ಗೆ ಆಗಿರಲಿ, ಏನು ಅವರು ದೂರುವಂಥ ವಿಚಾರನೇ ಇಲ್ಲ. ಅವರು ಶಕ್ತಿ ಮೀರಿ ಜನಹಿತ ಕಾಪಾಡೋಕ್ಕೆ, ಜನಕ್ಕೆ ಈ ಸಂದರ್ಭದಲ್ಲಿ ಏನೇನು ಕುಡಿಯೋ ನೀರಾಗಿರ್ಬೋದು, ರಸ್ತೆ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಅದನ್ನು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಯಾವ ಥರ ನಾವು ಸೇವೆನ ಜನಕ್ಕೆ ತಲುಪಿಸ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಆಗಿರಲಿ, ನಮ್ಮ ಜಿಲ್ಲಾ ಮಂತ್ರಿಗಳಾಗಿರಲಿ ಭಾಳ ಜಾಗೃತಿಯಿಂದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸಮಸ್ಯೆಗೆ ನೀವು ಒಬ್ಬರು ಶಾಸಕರಾಗಿದ್ದೀರಿ, ಸಮಸ್ಯೆಗಳು ಏನೇ ಇದ್ದರೂ ಕೂಡ ಹೇಳಿಕೆ ಕೊಟ್ಟು, ವ್ಯತಿರಿಕ್ತವಾದ ಹೇಳಿಕೆ ಕೊಟ್ಟು ಕೂತ್ಕೊಂಡ್ರೆ ಅದ್ರ ಬಗ್ಗೆ ನೀವು ಬನ್ನಿ, ನಿಮ್ಮ ಸಮಸ್ಯೆಗಳ ಬಗ್ಗೆ ನೀವು ಗಮನ ಹರಿಸಿ. ಈ ಸಮಸ್ಯೆಗಳು ನಮಗೂ ಗೊತ್ತಿದೆ, ನಾವು ಕೂಡ ಸರ್ಕಾರದ ಮಟ್ಟದಲ್ಲಿ, ನಮ್ಮ ಮಂತ್ರಿಗಳ ಮಟ್ಟದಲ್ಲಿ, ಜಿಲ್ಲಾಡಳಿತದ ಮಟ್ಟದಲ್ಲಿ ಹೋಗಿ ಎಲ್ಲರೂ ಹೋರಾಟ ಮಾಡಿ ಆ ಸಮಸ್ಯೆಗೆ ಪರಿಹಾರ ಸಿಗೋವಂಥ ಕೆಲಸದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿ ಈ ತಾಲೂಕಿನ ಜನಕ್ಕೋ ಈ ಜಿಲ್ಲೆ ಜನಕ್ಕೋ ಉಪಯೋಗ ಆಗುವಂಥ ಕೆಲಸವನ್ನು ಮಾಡುವ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ, ದೂರದೇ ಆಗಬಾರ್ದು ಸಮಸ್ಯೆ. ಅರಿವು ತಮಗೂ ಗೊತ್ತಿದೆ, ಜನಕ್ಕೂ ಗೊತ್ತಿದೆ, ವಾತಾವರಣವೂ ಹಾಗೆ ಇದೆ. ಆದ್ದರಿಂದ ಯಾರನ್ನೂ ದೂರದನೇ ಜನಕ್ಕಾಗಿರೋ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುವ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ,
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲು ಸಮೀಪದ ಬೇತು ಗ್ರಾಮದ ಮಕ್ಕಿಶಾಸ್ತ್ರ ದೇವರ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು. ನಾಪೋಕ್ಲು ಸಮೀಪದ ಬೇತು ಗ್ರಾಮದ ಮಕ್ಕಿಶಾಸ್ತ್ರವು ದೇವರ ವಾರ್ಷಿಕ ಉತ್ಸವ 2 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ದೇವಾಲಯದ ಆವರಣದಲ್ಲಿ ನಡೆದ 2 ಪ್ರಮುಖ ಕೋಲಗಳೊಂದಿಗೆ ಉತ್ಸವ ಕೊನೆಗೊಂಡಿತು. ಮಕ್ಕಿಶಾಸ್ತ್ರವ ಸನ್ನಿಧಿಯಲ್ಲಿ ಬೆಳಗಿನಿಂದಲೇ ವಿವಿಧ ಕೋಲಗಳು ಶಾಸ್ತ್ರವು ದೇವರಿಗೆ ಸೇವೆ ಸಲ್ಲಿಸಿದವು. ಬೆಳಿಗ್ಗೆ ಅಜ್ಜಪ್ಪ ಕೋಲ ಹಾಗೂ ಮಧ್ಯಾಹ್ನ ವಿಷ್ಣುಮೂರ್ತಿ ಕೋಲಗಳು ಗಮನ ಸೆಳೆದವು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿದರು. ಭಕ್ತರಿಂದ ದೇವರಿಗೆ ವಿವಿಧ ರೀತಿಯ ಆರೈಕೆಗಳನ್ನು ಸಲ್ಲಿಸಲಾಯಿತು. ದೇವಾಲಯದ ವತಿಯಿಂದ ಉತ್ಸವ ವೀಕ್ಷಿಸಲು ಬಂದ ಭಕ್ತರಿಗೆ ಅನ್ನದಾನ ಏರ್ಪಡಿಸಲಾಗಿತ್ತು. ಅಪರಾಹ್ನ ಜರುಗಿದ ವಿಷ್ಣುಮೂರ್ತಿ ಕೋಲವನ್ನು ಭಕ್ತರು ಭಯಭಕ್ತಿಯಿಂದ ವೀಕ್ಷಿಸಿದರು. ಉತ್ಸವದ ಅಂಗವಾಗಿ ಮಧ್ಯಾಹ್ನ ಎತ್ತರಾಟ ಹಾಗೂ ರಾತ್ರಿ ದೀಪಾರಾಧನೆ ನಡೆಯಿತು. ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಕುಟ್ಟಚಟ್ಟೀರ ಶಾಂಬೋಪಣ್ಣ, ತಕ್ಕ ಮುಖ್ಯಸ್ಥ ಕೊಂಡೀರ ಬನ್ನಣ್ಣ ವಾರ್ಷಿಕೋತ್ಸವದ ನೇತೃತ್ವ ವಹಿಸಿದ್ದರು. ಅರ್ಚಕ ಮಕ್ಕಿ ದಿವಾಕರ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ದೊಡ್ಡಹಾರನಹಳ್ಳಿ ಗ್ರಾಮದ ಶ್ರೀ ಮಾಯಮ್ಮ ದೇವಿಯ ಉತ್ಸವ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ದೊಡ್ಡಹಾರನಹಳ್ಳಿಯಲ್ಲಿ ವಿಜೃಂಭಣೆಯಿಂದ ನಡೆದ ಗ್ರಾಮ ದೇವತೆ ಶ್ರೀ ಮಾಯಮ್ಮನ ಉತ್ಸವ ಹಾಗೂ ಸೋಮನ ಕುಣಿತ ಅದ್ದೂರಿಯಾಗಿ ನಡೆಯಿತು. ಬಳಿಕ ಗ್ರಾಮದ ಮುಖಂಡ ಮೊಗಣ್ಣ ಮಾತನಾಡಿ, ಪುರಾತನ ಕಾಲದಿಂದ ಮಾಯಮ್ಮ ದೇವಿಯ ಉತ್ಸವ ಮಾಡುತ್ತಿದ್ದೇವೆ. ಅದೇ ರೀತಿಯಲ್ಲಿ ನಾವು ಗ್ರಾಮಸ್ಥರ ಸಹಕಾರದೊಂದಿಗೆ ಅದ್ದೂರಿಯಾಗಿ ಹಬ್ಬ ಮಾಡಿದ್ದೇವೆ. ಪ್ರತಿ ವರ್ಷ ಹೆತ್ತಗೋನಹಳ್ಳಿಯಿಂದ ಗ್ರಾಮ ದೇವತೆಯನ್ನು ತಂದು ಪೂಜಿಸುವುದು ಸಂಪ್ರದಾಯವಾಗಿದೆ. ಗ್ರಾಮದಲ್ಲಿ ಹಸಿರು ತೋರಣ ಹಾಗೂ ವಿದ್ಯುತ್ ಅಲಂಕಾರ ಮಾಡಲಾಗಿದೆ. ಯುವಕರು ಸಾಂಸ್ಕೃತಿಕ ಕಲೆ, ರಂಗದ ಕುಣಿತ ಕುಣಿದು ಮೆರುಗು ತಂದಿದ್ದಾರೆ. ಗ್ರಾಮದ ಹೆಣ್ಣು ಮಕ್ಕಳು ಹಾಗೂ ವಿವಿಧ ಜಿಲ್ಲೆಯಲ್ಲಿ ನೆಲೆಸಿರುವ ಭಕ್ತರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ. ಮಳೆಗಾಗಿ ಪ್ರಾರ್ಥನೆ ಮಾಡಿದ್ದೆವು. ಗ್ರಾಮಕ್ಕೆ ದೇವರು ಬಂದ ದಿನವೇ ಮಳೆಯ ಸಿಂಚನವಾಗಿದೆ ಎಂದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ದೇವರಾಜು, ಮುಖಂಡರಾದ ಡಿಎನ್ ನಿಂಗರಾಜು, ದೇವರಾಜು, ಡಿಎನ್ ಮಲ್ಲೇಶ್, ಪರಮೇಶ್, ಡಿಆರ್ ಮಂಜೇಗೌಡ, ರಾಮೇಗೌಡ, ನಾರಾಯಣ್, ಸುರೇಶ್, ಯೋಗೇಶ್, ಉಮೇಶ್, ದಯಾನಂದ್, ನಂಜೇಗೌಡ, ಮಹೇಶ್, ಮೈಲಾರಿ, ಉಮೇಶ್, ರುದ್ರೇಶ್, ರಾಜು, ಅರ್ಚಕರಾದ ರಾಮನಾಯಕ್, ಮಹೇಂದ್ರ ಸೇರಿದಂತೆ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಹಳ ಅದ್ದೂರಿಯಾಗಿ ನಮ್ಮ ದೊಡ್ಡಹಾರನಹಳ್ಳಿ ಗ್ರಾಮದಲ್ಲಿ ಇಂದು ಬಹಳ ಸಡಗರದಿಂದ ಸಂತೋಷದಿಂದ ಆಚರಿಸುತ್ತಿದ್ದೇವೆ. ಈ ದೇವರು ನಮ್ಮ ಗ್ರಾಮಕ್ಕೆ ಬಂದ ಕ್ಷಣವೇ ಆ ವರುಣ ದೇವತೆಯ ಒಂದು ಕೃಪೆ ನಮ್ಮೂರಿಗೆ ಆಗಿ ಈ ದೇವರ ಒಂದು ಆಶೀರ್ವಾದದಿಂದ ನಮ್ಮೂರಿಗೆ ಒಂದು ತಂಪನ್ನು ನೀಡಿ ಇಡೀ ಊರಿನ ಜನ ಸಂತೋಷವಾಗಿ ಆಚರಿಸುತ್ತಿರುವಂಥದ್ದು ಇಡೀ ಗ್ರಾಮಕ್ಕೆ ಒಂದು ಸಂತೋಷ ಮತ್ತು ಹೆಮ್ಮೆಯನ್ನು ತಂದಿದೆ. ಮಾಯಮ್ಮ ದೇವಿ ಆಶೀರ್ವಾದ ಅಂತ ಅಂದರೆ ಇವತ್ತು ಇಂಥ ಬರಗಾಲದಲ್ಲೂ ಕೂಡ ನಾವು ಬೆಳಿಗ್ಗೆ ದೇವ್ರು ತರಬೇಕಾದ್ರೆ ಭಾಳ ಬರಿಕಾಲಲ್ಲಿ ನಡಿಬೇಕಾದ್ರೆ ಕಾಲು ಸುಟ್ಟು ಹೋಗ್ತಿತ್ತು. ಇವತ್ತು ಈ ಕಡೆಯಿಂದ ಹೋಗ್ಬೇಕಾದ್ರೆ ಭಾಳ ತಣ್ಣಗಾಗ್ತಾ ಇದೆ. ಇತಿಹಾಸದಲ್ಲಿ ನಾವು ಭಾಳ ನಿಂತಿದ್ದೀವಿ. ಆ ತಾಯಿ ನಮ್ಮನ್ನು ಕೈ ಬಿಡಲ್ಲ. ಇದು ನಾವು ಶಾಶ್ವತವಾಗಿ ನಿಮಗೆ ಮುಂದುವರ್ಸ್ಕೊಂಡು ಹೋಗೋಣ. ಎಲ್ಲ ಗ್ರಾಮಗಳಿಗೂ ಒಳ್ಳೆಯದಾಗಲಿ ಹೇಳೋದು ನಮ್ಮ ತಾಯಿಗೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿರಾಜಪೇಟೆ ತಾಲೂಕಿನ ಮಗುಲ ಶಾಲೆ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ವತಿಯಿಂದ ಚಿಣ್ಣರ ನಲಿಕಲಿ ಉಚಿತ ಬೇಸಿಗೆ ಶಿಬಿರ ಆಯೋಜಿಸಲಾಗಿತ್ತು. ಪಾವಗಡ ತಾಲೂಕಿನಾದ್ಯಂತ ಬರಗಾಲವಿರುವ ಕಾರಣ ರೈತರಿಗೆ ಅನುಕೂಲವಾಗುವಂತೆ ವೈಎನ್ ಹೊಸಕೋಟೆಯಲ್ಲಿ ಮೇವು ಬ್ಯಾಂಕು ಆರಂಭಿಸಲಾಗಿದೆ. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ದೊಡ್ಡಹಾರನಹಳ್ಳಿ ಗ್ರಾಮದ ಶ್ರೀ ಮಾಯಮ್ಮ ದೇವಿಯ ಉತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.